ಕ್ರಿಮಿನಲ್ ಕಾನ್ಸ್ಪಿರಸಿ 120B ಅಥವಾ BNS 61 ಇದು ಅಟ್ರಾಕ್ಟ್ ಆಗುತ್ತಾ ಇಲ್ಲಿ ಚೆನ್ನಯ್ಯನ ವಿಚಾರದಲ್ಲಿ? ಯಾಕಂತಂದ್ರೆ ನಾನು ಪಾತ್ರಧಾರಿ ಮಾತ್ರ, ಸೂತ್ರಧಾರಿಗಳು ಬೇರೆ ಇದ್ದಾರೆ ನೋಡಿ. ಅದಕ್ಕೆ ನಾನು ನಮ್ಮ ಪೊಲೀಸ್ ಅಧಿಕಾರಿಗಳು ಮೋಹನ್ ಸರ್ ಹೇಳಿದಂಗೆ ಇಟ್ ರಿಕ್ವೈರ್ಸ್ ಇನ್ವೆಸ್ಟಿಗೇಷನ್. ಈಗ ನಾವು ಪ್ರಿಮೇಚೂರ್ ವೆರಿ ಅರ್ಲಿ ಸ್ಟೇಜಲ್ಲಿದ್ದೀವಿ. ಈಗ ಆತ ತಾನು ಕೊಟ್ಟಂಥ ಹೇಳಿಕೆಗೆ ಬರ್ಡನ್ ಆಫ್ ಪ್ರೂಫ್ ಆತನ ಮೇಲೆ ಇದ್ದಾಗ ಆತ ಡೆಮಾನ್ಸ್ಟ್ರೇಟ್ ಮಾಡಲಿಕ್ಕೆ ದಟ್ ಎಸ್ ನನ್ನ ದೂರಿಗೆ ಇಷ್ಟು ಸಾಕ್ಷಿಗಳಿದ್ದಾರೆ ಅಂತ ಡೆಮಾನ್ಸ್ಟ್ರೇಟ್ ಮಾಡಲಿಕ್ಕೆ ಆತ ಫೇಲ್ ಆದಾಗ, ಆತನ ಮೇಲೆ ಅತಿಯಾಗಿ ಒತ್ತಡ ಶುರು ಆದಾಗ ಒಬ್ಬೊಬ್ಬರ ಹೆಸರು ಆತ ಬಾಯ್ಬಿಡ್ತಾ ಹೋಗ್ತಾನೆ. ಸೊ ಒಂದು ಸಲ ಈಗ ಕಸ್ಟಡಿಗಂತೂ ತೊಗೊಂಡಿದ್ದಾರೆ, ತನಿಖೆ ಆಗಬೇಕು, 10 ದಿವಸಗಳ ಕಾಲ SID ಕಸ್ಟಡಿ ಕೊಟ್ಟಿದ್ದಾರೆ. ಆಗೇನಾದರೂ ಆತ ಅನೇಕರ ಹೆಸರನ್ನ ಹೇಳ್ತಾ ಬಂದರೆ, ನಾನು ಎಲ್ಲೋ ಇದ್ದೆ, ನನ್ನ ಕರ್ಕೊಂಬಂದವರೊಬ್ಬರು, ನನಗೆ ಇದು ಉತ್ತೇಜನ ಕೊಟ್ಟವರೊಬ್ಬರು, ನನಗೆ ಬ್ರೈನ್ ವಾಶ್ ಮಾಡಿದವರೊಬ್ಬರು, ಈ ಥರ ಹೆಸರು ಹೇಳುವಂತ ಹೇಳಿದವರೊಬ್ಬರು, ಈ ಸ್ಥಳಗಳನ್ನು ಗುರುತು ತೋರಿಸಿದವರೊಬ್ಬರು ಆ ಥರ ಹೇಳಿದಾಗ 100% ಇಟ್ಸ್ ಎ ಕೇಸ್ ಆಫ್ ಕ್ರಿಮಿನಲ್ ಕಾನ್ಸ್ಪಿರಸಿ. ಯಾರೋ ಹಿಂದೆ ಕೂತ್ಕೊಂಡು ಷಡ್ಯಂತ್ರ ಮಾಡಿ ಈತನ ಮುಂದೆ ಬಲಿಪಶು ಮಾಡಲಿಕ್ಕೆ ಮಾಡಿದ್ದಾರೆ. ಮತ್ತು ಈತನಿಗೂ ಕೂಡ ಏನೋ ಆಮಿಷ ಕೊಟ್ಟಿರ್ತಾರೆ, ನೀನು ಇದೆಲ್ಲ ಮಾಡಿದಾಗ ನಿನಗೆ ಭಾಳ ಬೆನಿಫಿಟ್ ಆಗ್ತದೆ, ಅಥವಾ ನಿನ್ನ ಶತ್ರುಗೆ ನೀನು ಪಾಠ ಕಲಿಸ್ದಂಗೆ ಆಗ್ತದೆ, ಹಾಗೇಳಿ ಮಾಡಿರ್ಬೋದು. ಆಗಲೇ ಅದಕ್ಕೆ ಮೋಹನ್ ಸರ್ ಹೇಳಿದಂಗೆ ವಿ ವಿಲ್ ಹ್ಯಾವ್ ಟು ವೇಟ್ ನಾವು. ಇಟ್ಸ್ ಓನ್ಲಿ ಪ್ರಿಮೇಚೂರ್ ನಾವು. ತನಿಖೆ ಆಗಲಿ. SITನವರು ಈಗಲೂ ಕೂಡ ಅಧಿಕೃತವಾಗಿ ಎಲ್ಲೂ ಕೂಡ ಸ್ಟೇಟ್ಮೆಂಟನ್ನು ಕೊಟ್ಟಿಲ್ಲ ಏನಂತ, ಯಾವ ಕಾರಣಕ್ಕೋಸ್ಕರ ಅವನ್ನ ಅರೆಸ್ಟ್ ಮಾಡಿದ್ದಾರೆ, ಪೊಲೀಸರಿಗೆ ದಿಕ್ ತಪ್ಪಿಸಿದಾನ, ಪೊಲೀಸರಿಗೆ ಸುಳ್ಳು ಹೇಳಿಕೆ ಕೊಟ್ಟಿದ್ದಾನ, ಅಥವಾ ಪೊಲೀಸರಿಗೆ ಕೋಆಪರೇಟೇ ಮಾಡ್ತಾ ಇಲ್ವಾ, ಸುಮ್ಮನೆ ಅಡಮೆಂಟಾಗಿ ರಾಂಗ್ ಪ್ಲೇಸಸ್ ತೋರಿಸಿ ಸರ್ಕಾರದ ಸಮಯ ಮತ್ತು ಕಾನೂನಾತ್ಮಕವಾಗಿ ಅಧಿಕಾರಿಗಳ ಸಮಯನ ಹಾಳು ಮಾಡ್ತಾ ಇದ್ದಾನ, ಎಲ್ಲವನ್ನೂ ಕೂಡ ಈಗ ನಾವು FIR ಅನ್ನು ನೋಡಿದಾಗ ಯಾವ ಕಾರಣಕ್ಕೋಸ್ಕರ FIR ಆತನ ಮೇಲೆ ಮಾಡಿದ್ದಾರೆ ಅಂತ ತನಿಖೆ ನಡೆದಾಗ ಈ ತನಿಖೆಯ ಪ್ರಗತಿಯನ್ನು ನಾವು ನೋಡಬೇಕಾಗ್ತದೆ. ತನಿಖೆ ನೋಡಿ ಆಗಲೇ ನಾವು ನಿಮ್ಗೆ ಹೇಳ್ತಿದ್ದಂಗೆ ಫಸ್ಟ್ ಇನಿಷಿಯಲಿ ಸರ್ಕಾರ ಆಪರೇಷನ್ ಅನ್ನು ಶುರು ಮಾಡಿತ್ತು. ನಾವು ಇಟ್ಸ್ ಎ ರಿವರ್ಸ್ ಆಪರೇಷನ್. ಸೊ ಎಲ್ಲಿ ದೂರದಾರರು ಯಾರಿದ್ದಾರೋ ಅವರ ನೈಜತೆ ಕೂಡ ಈಚೆ ಬರಬೇಕು. ವೆದರ್ ದೇ ರಿಯಲಿ ಜೆನ್ಯೂನ್ ಕಂಪ್ಲೇಂಟ್. ಸುನಿಲ್ ಅವರೇ, ನನಗೆ ಒಂದು ಪ್ರಶ್ನೆ ಇದೆ ಇಲ್ಲಿ. ಈಗ ಆರಂಭದಲ್ಲಿ ಈತ ಬಂದು ದೂರು ಕೊಟ್ಟಂಥ ಸಂದರ್ಭದಲ್ಲಿ ಆಗ SIT ಇನ್ನೂ ಫಾರ್ಮ್ ಆಗಿರಲಿಲ್ಲ. ಆಗ ದಕ್ಷಿಣ ಕನ್ನಡದ ಪೊಲೀಸರು ಒಂದು ಯೋಚನೆ ಮಾಡಿದರು, ಈತನ ದೂರಿನ ಅಸಲಿಯತ್ತನ್ನು ಮೊದಲಿಗೆ ನಾವು ಫೈಂಡ್ ಔಟ್ ಮಾಡೋಣ, ಆನಂತರ ಅಗಿಯೋಣ ಅಂತ. SIT ಬಂದ ನಂತರ ಅಗಿಯೋದಕ್ಕೆ ಸ್ಟಾರ್ಟ್ ಮಾಡಿದರು. ಯಾವುದು ಸರಿಯಾದ ದಾರಿಯಾಗಿತ್ತು? ಅಲ್ಲಿನ ಅರುಣ್ ಕುಮಾರ್, ಅಲ್ಲಿನ SP ಯೋಚನೆ ಮಾಡಿದ ರೀತಿ ಸರಿ ಇತ್ತಾ ಅಥವಾ SIT ರೀತಿ ಸರಿ ಇತ್ತಾ ಅಂತ? ಎರಡೂ ಸರಿ ಇದೆ. ಬಟ್ SIT ಅಧಿಕಾರಿಗಳು SIT ಫಾರ್ಮೇಷನ್ ಆದ ನಂತರ SIT ಕೂಡ ಒಂದು 20 ರಿಂದ 30 ಜನ ಅಧಿಕಾರಿಗಳು ಸರ್ಕಾರ ಕೊಟ್ಟಿತ್ತು. ಒಂದು 2-3 ಜನ ಈತನ ಪೂರ್ವಾಪರ ವೆರಿಫೈ ಮಾಡೋಕ್ಕೆ ಅವಕಾಶ ಇತ್ತು. ಅವ್ರು ಮಾಡಿಲ್ಲ ಅಂದರೆ ವಿ ಕಾಂಟ್ ಸೇ ದ್ಯಾಟ್. ಈಗ SIT ಫಾರ್ಮೇಷನ್ ಮಾಡಿದ ತಕ್ಷಣ ನೀವು ಒಂದು ಮ್ಯಾಂಡೇಟ್ ಕೊಡ್ತೀರಿ. ಅಲ್ಲಿ ಧರ್ಮಸ್ಥಳದಲ್ಲಿ ಆದಂಥ 20 ವರ್ಷಗಳಾಗಿರುವಂಥ ಮಿಸ್ಸಿಂಗ್ ಕಂಪ್ಲೇಂಟ್ಗಳು, ಸಾವುಗಳು ಎಲ್ಲರ ಬಗ್ಗೆ ತಾವು ತನಿಖೆ ಮಾಡಿ ಅಂತ ಒಂದು ಮ್ಯಾಂಡೇಟು, ಒಂದು ಟರ್ಮ್ಸ್ ಆಫ್ ರೆಫರೆನ್ಸ್ ಅಂತ ನಾವು ಕರಿತೀವಿ. ರೆಫರೆನ್ಸ್ ಕೊಡ್ತೀರಿ. ರೆಫರೆನ್ಸ್ ಅಂತ ಕೊಟ್ಟ ಮೇಲೆ ಪೊಲೀಸ್ ಅಧಿಕಾರಿಗಳಿಗೆ ಮುಕ್ತವಾಗಿ ತಾವು ಅವಕಾಶ ಕೊಟ್ಟ ಮೇಲೆ ಒಂದು ಸ್ಮಾಲ್ ಟೀಮ್ ಈತನ ಪೂರ್ವಾಪರ ಕೂಡ ವೆರಿಫೈ ಮಾಡ್ಬೋದಿತ್ತಲ್ಲ. SIT ಯಾಕೆ ಅದನ್ನು ಮಾಡಿಲ್ಲ? ಮಾಡ್ಬೋದಿತ್ತು. ಹೂ ಪ್ರಿವೆಂಟೆಡ್ ಯು ಫ್ರಮ್ ವೆರಿಫೈಯಿಂಗ್ ಇಸ್ ಕ್ರೆಡೆನ್ಷಿಯಲ್ಸ್? ದೇ ಕುಡ್ ಹ್ಯಾವ್ ಗಾನ್ ಟು ಹಿಸ್ ಹೌಸ್ ಇನ್ ತಮಿಳ್ನಾಡು. ಯಾರು ಇವನು, ಈತ ಹೇಗೆ, ಬಿಹೈಂಡ್ ದ ವರ್ಕ್ ಮಾಡ್ಬೋದು ನೀವು. SIT ಅವರು ಮಾಡಿಲ್ಲ ಫಾರ್ ದ ರೀಸನ್ಸ್ ಬೆಸ್ಟ್ ನೋನ್ ಟು ದೆಮ್. ಅದನ್ನು SIT ಅಧಿಕಾರಿಗಳು ಆನ್ಸರ್ ಮಾಡಬೇಕು, ನಮಗಲ್ಲ, ಸರ್ಕಾರಕ್ಕೆ ಆನ್ಸರ್ ಮಾಡಬೇಕು, ಜನಗಳಿಗೆ ಆನ್ಸರ್ ಮಾಡಬೇಕು. ಸೊ ಆಗ ಮಾಡಿಲ್ಲ. ಬಟ್ ಮೀಡಿಯಾ ಕಡೆಯಿಂದ ಭಾಳಷ್ಟು ಪ್ರೆಷರ್ ಜಾಸ್ತಿ ಆಯಿತು. ಅನೇಕ ಕಡೆ ತೋರಿಸ್ತಿರುವಂಥ ಜಾಗಗಳಲ್ಲಿ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಏನು ಧರ್ಮಸ್ಥಳ ಅನ್ನೋ ಪುಣ್ಯ ಕ್ಷೇತ್ರದ ಹೆಸರು ಎಲ್ಲೆಲ್ಲೋ ಕೆಟ್ಟ ರೀತಿಯಲ್ಲಿ ಪ್ರೊವೋಕ್ ಆಗ್ತಾ ಇದೆ. ದಿಸ್ ಹ್ಯಾಸ್ ಟು ಬಿ ಎಂಡ್. ಸರ್ಕಾರಕ್ಕೆ ಯಾವಾಗ ಬಿಸಿ ಮುಟ್ತು ಅಂದರೆ ವಿರೋಧ ಪಕ್ಷಗಳೆಲ್ಲ ಒಗ್ಗಟ್ಟಾಗಿ ಸರ್ಕಾರದ ಮೇಲೆ ಮುಗಿಬಿದ್ದಾಗ, ಅಸೆಂಬ್ಲಿನಲ್ಲಿ ಮುಗಿಬಿದ್ದಾಗ, ಬೇರೆ ಬೇರೆ ಧರ್ಮದ ವಿಚಾರ ಬಂದಾಗ, ಬೇರೆ ಬೇರೆ ಕಮ್ಯುನಿಟಿ DJ ಹಳ್ಳಿ ವಿಚಾರವನ್ನು ಅಶೋಕ್ರವರು ಮತ್ತು ಸುನೀಲ್ ಕುಮಾರ್ ಅವರು ತುಂಬ ಪ್ರಬಲವಾಗಿ ಅವರು ಕೋಟ್ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.